ಪರವಾಗಿ ನಿಂತು ಅವರು ಅಂಬುಗಳಲೆಯಿಂದ ಇಲ್ಲಿ ಬಂದಿದ್ದಾರೆ ಇದಕ್ಕೋಸ್ಕರ. ಆದ್ರೆ ತಮ್ಮೆಲ್ಲರ ಗಮನಕ್ಕಿರ್ಲಿ ಈ ಒಂದು ಮೊನ್ನೆ ಪತ್ರಿಕಾ ಹೇಳಿಕೆಯನ್ನ ಕೊಟ್ಟ ನಂತರದಲ್ಲಿ ಅವರು DC ಅವರಿಗೆ ಅಧಿಕೃತವಾಗಿ ಒಂದು ಲೆಟರ್ನ ಮಾಡಿದ್ದಾರೆ. ಅದರಲ್ಲಿ ನಮ್ಮೆಲ್ಲರ ಪರವಾಗಿರ್ತಕ್ಕಂಥ ಒಂದು ಒಕ್ಕಣಿಕೆಯನ್ನ ಹಾಕಿ ಕಳಿಸಿದ್ದಾರೆ. ನಮಗೆ ಒಂದು ವಿಶ್ವಾಸ ಇದೆ, ಅದು ನೋಡಿದೀನಿ ನಾನು. ಯಾಕೆ ಅದನ್ನ ಹೇಳ್ತಾ ಇದ್ದೀರಿ ಅಂದ್ರೆ 30-40 ವರ್ಷದ ನಂತರದಲ್ಲಿ ಯಾರನ್ನು ಒಕ್ಕಲೆಬ್ಸಕ್ ಆಗೋದಿಲ್ಲ. ಇವತ್ತು ಎಲ್ಲಾ ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ, ಜೊತೆಯಲ್ಲಿ ಹಕ್ಕುಪತ್ರವನ್ನ ಕೊಡಬೇಕು. ಒಂದ್ ನಿಮಿಷ ಜಾಸ್ತಿ ಏನು ಹೇಳ್ಬೇಡ, ಅವ್ರು ಎರಡು ಮಾತು ಹೇಳ್ತಾರೆ. ಇದನ್ನ ಅಲ್ಲಲ್ಲ, ಇವ್ರು ಮಾತಾಡ್ತಾರೆ ಸರ್. ಈಗ ಇದು ಮಾಡಿದ್ದಾರೆ, ನಮ್ಗೆ ಜನಕ್ಕೆ ಬೇಜಾರಾಗಿದೆ. ಮಾಡಿದ್ದಾರೆ. ದಯಮಾಡಿ ನಮ್ಮೆಲ್ಲರಿಗೂ ವಿಶ್ವಾಸ ಇರ್ಲಿ, ಆದಷ್ಟು ಬೇಗ ಇದನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ನಾಗಪ್ಪನವರು ಅದನ್ನ ಮಾತಾಡ್ಬೇಕು, ಅವ್ರ ಮಾತೆಲ್ಲ ಹೇಳಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ. ನಮಸ್ಕಾರ. ನಾನು ಈಗಾಗಲೇ ಹೇಳಿದ್ದೀನಿ. ಮೊದಲನೇನಾಗಿ ನಾ ಹೇಳೋದು ಅಂದರೆ, ಯಾವತ್ತು ಈಗ 1.5-2 ತಿಂಗಳಿಂದ ಈ ಸಮಸ್ಯೆ ನನ್ನ ಗಮನಕ್ಕೆ ಬಂತು, ನಮ್ಮ ಗಮನಕ್ಕೆ ಕೇಳಿ ಪರವಾಗಿ ಹೌದಾ, ನಮ್ಮ ಗಮನಕ್ಕೆ ಬಂದಿದೆ 2-3 ತಿಂಗಳ ಆಯ್ತು. ಆ ಸಮಸ್ಯೆ ಬಂದ ತಕ್ಷಣ ನಾವು ಎಷ್ಟು ವೈಯಕ್ತಿಕವಾಗಿ ನಾನು ತಗೊಂಡಿದ್ದೇನೆ ಅಂದರೆ, ಇದು ನನ್ನ ಸಮಸ್ಯೆ. ನಿಮಗೆ ನ್ಯಾಯ ಕೊಡೋದ್ರಲ್ಲಿ ನಮಗೆ ನ್ಯಾಯ ಸಿಗುತ್ತೆ. ಯಾಕಂದರೆ ನೀವು ಯಾರೂ ಸಹ ಅಕ್ರಮವಾಗಿ ಡೂಪ್ಲಿಕೇಟ್ ಪತ್ರ ಇಟ್ಕೊಂಡು ಬಂದವರಲ್ಲ ನೀವು. ನಮ್ಮ ನಗರಸಭೆನೇ ನಿಮ್ಗೆ 30 ವರ್ಷದ ಹಿಂದೆ ನಿಮಗೆ ಪತ್ರಗಳು ಕೊಟ್ಟಿದೆ, ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದೆ. ಆಮೇಲೆ ಕೋರ್ಟ್ ಆದೇಶ ಆಯಿತು, ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ, ಅಲ್ಲಿಂದ ನೀವು ಯಾಕೆ ತೆರವುಗೊಳಿಸಿಲ್ಲ ಅಂತೇಳಿ ನನಗೆ DC ತಹಸೀಲ್ದಾರಿಗೆಲ್ಲ ನೋಟಿಸ್. ನಾವೆಲ್ಲರೂ ಸೇರಿ ಆವಾಗಲೇ ಒಂದು ರಿಪೋರ್ಟ್ ಹಾಕಿದ್ವಿ. ಏನಂತ, ಇವರು 92-93 ನಾವು ಹಾಕಿರೋ ರಿಪೋರ್ಟು ಹತ್ತಿರ 30 ವರ್ಷದ ಹಿಂದೆ. ಆವಾಗಲೇ 30 ವರ್ಷದಿಂದ ಇವರು ವಾಸವಾಗಿದ್ದಾರೆ. ನಾವು ರಸ್ತೆ ಚರಂಡಿ ಎಲ್ಲ ಮೂಲಭೂತ ಸೌಕರ್ಯ ಕೊಟ್ಟಿದ್ದೀವಿ. ಈಗ ನಮಗೆ ಇವ್ರನ್ನ ಈ ಹ್ಯಾಬಿಟೇಷನನ್ನು ಅಂದರೆ ಈ ಹೊಸ ಮನೆಗಳನ್ನ ಶಿಫ್ಟ್ ಮಾಡೋದು ಕಷ್ಟ ಆಗುತ್ತೆ. ಮತ್ತು ದೇ ಆರ್ ಆಲ್ಸೋ ಸಂವಿಧಾನದ ಪ್ರಕಾರ ಅವ್ರಿಗೆ ಹಕ್ಕಿದೆ. 30 ವರ್ಷದ ಮೇಲೆ ಒಂದು ವಾಸವಾಗಿದ್ದಾರೆ ಅಂದರೆ ಅವ್ರಿಗೆ ಆ ನೆಲದ ಮೇಲೆ ಹಕ್ಕಿದೆ. ನಮಗೊಂದು ಸ್ವಲ್ಪ ಅವಕಾಶ ಕೊಡಿ ಅಂತೇಳಿ ನಾವು ಹಾಕಿದ್ವಿ. ಆ ಕೇಸು ಕ್ಲೋಸ್ ಆಗಿ ಹ್ಯೂಮನ್ ರೈಟ್ಸ್ ಕಮಿಷನಲ್ಲಿದ್ದ ಕೇಸು ನಾವು ಯಾವಾಗ ಅವರಿಗೆ ಸಮಸ್ಯೆ ಈ ಥರ ಅಂತ ಹಾಕಿದಾಗ ಆ ಕೇಸ್ ಕ್ಲೋಸ್ ಆಗಿ ಇವ್ರು ಹೇಳಿ. ಆದರೆ ಸಾಗರ ಕೋರ್ಟ್ ಒಂದು ಆರ್ಡ್ರ್ ಮಾಡಿದ್ವಿ 71-72. ಇಷ್ಟು ಜನನ ನೀವು ತೆರವುಗೊಳಿಸಿ, ಅದು ಒಂದ್ಸರಿ ಕೋರ್ಟ್ ಫೈನಲ್ ಆರ್ಡ್ರ್ ಆದಮೇಲೆ ಅದು ಯಾರು ಅಪೀಲ್ ಹಾಕ್ಬೇಕು, ಇಲ್ಲ ನಾವು ಅದಕ್ಕೆ ಉತ್ತರ ಕೊಡಬೇಕು. ಮನೆ ತೆರವುಗೊಳಿಸಿದ್ದೀವಿ, ಇಲ್ಲ ಗೊಳಿಸಿಲ್ಲ ಅಥವಾ ಆಗೋದಿಲ್ಲ ಅಂತ ರಿಪೋರ್ಟ್ ಕೊಟ್ಟರೆ ಮತ್ತೆ ಚಾಲನೆ ಆಗಿದೆ. ಇದು ಸದ್ಯದ ವಾಸ್ತವ ಇದೆ, ಗೊತ್ತಾಯ್ತಲ್ಲ. ಆದರೆ ಯಾವುದೇ ನಿಮಗೆ ಈಗೇನು ತೊಂದರೆ ಆಗಿರ್ತಕ್ಕಂಥದ್ದು ಈ ಸ್ವತ್ತು ಮಾಡದೇ ಇರೋದ್ರಿಂದ ಸಾಲ ಮಾಡೋಕ್ಕಾಗ್ತದೆ. ಸಾಲ ಬೇಕು ದೇಶದಲ್ಲಿ. ಈಗ ಬದುಕು ಅಮ್ಮ ಹೇಳ್ದಂಗೆ ಉಳಿಯೋಕ್ಕೆ ಮನೆ ಹಂಗಂತಲ್ಲಿ ಗೋಡೆ ಮಣ್ಣು ತಿನ್ಕೊಂಡು ತಿನ್ನೋಕ್ಕಾಗಲ್ಲ. ಏನಾದ್ರು ಬೇಕಾಗತ್ತೆ, ಒಂದು ಸಣ್ಣ ವ್ಯಾಪಾರಕ್ಕೆ ಒಂದು ಲೋನ್ ಮಾಡಬೇಕು, ಆ ಥರದ್ದು ನಮ್ಮ ಬೇಡಿಕೆ. ಇನ್ನು ಕೆಲವರು ಅನಿವಾರ್ಯ, ಬೇರೆ ಬೇರೆ ಮಕ್ಕಳು ಮದುವೆ ಇನ್ನೊಂದು ವಿಚಾರದಲ್ಲಿ ಮನೆ ಇದ್ರೆ ಇರಲಿ, ಬಾಡಿಗೆ ಮನೆಗೆ ಇರೋಣ, ಬಟ್ ಅದು ಸಾಲ ತೀರಿಸ್ಕೊಳ್ಳೋಣ ಅನ್ನೋದು ಇರ್ತದೆ. ಅದು ತಮ್ಮಗಳ ನಿಜವಾದ ಬೇಡಿಕೆ ಇವತ್ತು ಇರ್ತಕ್ಕಂಥ. ಇದಕ್ಕೆ ಈಗಲೂ ಸುಮಾರು 1 ಗಂಟೆ ನಾವು AC ತಹಸೀಲ್ದಾರ್ ಮಾತಾಡಿದ್ವಿ, DC ಜೊತೆ ಮಾತಾಡಿದ್ದೀವಿ. DCಗೆ ಆಲ್ರೆಡಿ ನಾನು ರಿಪೋರ್ಟ್ ಹಾಕಿದ್ದೀನಿ. ಯಾವ ಕಾರಣಕ್ಕೂ ಇದನ್ನು ಹೇಳ್ಬಾರ್ದು. ನಮಗೇನಾದ್ರು ನಾವೇನಾದರೂ ಸರ್ಕಾರದ ಮಟ್ಟದಲ್ಲಿ ಈ 36 ಜನರಿಗೆ ಹಕ್ಕುಪತ್ರ ಕೊಟ್ಟು ತಪ್ಪು ಅಂತ ಆದರೆ ಅದರ ಮೌಲ್ಯವನ್ನು ನಗರಸಭೆ ಭರಿಸಲು ತಯಾರಿದೆ ಅಂತ ಬರೆದಿದ್ದೀವಿ ನಿಮ್ಮ ಪರವಾಗಿ. ಯಾಕಂದ್ರೆ ನಾವು ಮಾರಿರೋದು ಸರ್ಕಾರಿ ಭೂಮಿ, ನಮ್ಮ ಭೂಮಿ ಅಲ್ಲ. ಆ ಥರದ್ದೆಲ್ಲ ನಡೀತಾ ಇದೆ. ಬಟ್ ನಾವಂತೂ DC ಅವರು ಮೇಲೆ ನನಗೆ ಫೋನ್ ಮಾಡ್ತಾ ಇದ್ದಾರೆ, ಕನ್ವಿನ್ಸ್ ಮಾಡಿ ಅವರಿಗೆ. ನಾವು ಅವ್ರ ಜೊತೆಗಿರ್ಬೇಕಾದ್ರೆ ಮತ್ತು ಯಾರ ವಿರುದ್ಧ ಅವ್ರು ಸ್ಟ್ರೈಕ್ ಮಾಡ್ತಾರೆ? ಯಾರೋ ಇವ್ರಿಗೆ ತೊಂದರೆ ಕೊಡ್ತಾ ಇದ್ದರೆ ಅವ್ರ ವಿರುದ್ಧ ಸ್ಟ್ರೈಕ್ ಮಾಡಿ. ನಾವಂತೂ ಅವ್ರ ಪರವಾಗಿ ಇದ್ದೀವಲ್ಲ. ಇದು ನಾವು ಮೊನ್ನೆ ಶಾಸಕರು ಏನಿದ್ದಾರೆ ಇವ್ರ ಪಾತ್ರ ಭಾರಿ ಇರುತ್ತೆ. ಜಿಲ್ಲಾಧಿಕಾರಿಗಳಿಂದ ಹೋಗೋದು ದಿನಾಚರಣ ಸಹ ನಮ್ಮ ಇಲ್ಲಿಂದ ಹೋದ ತಕ್ಷಣ ಎಂಡೋಮೆಂಟ್ ಕಮಿಷನ್ನು ಮುನ್ಸಿಪಲ್ ಡೈರೆಕ್ಟಿವ್ ಹೋದಾಗ MLA ಪಾತ್ರ ಇರ್ತದೆ.
ಅವರು ಅದನ್ನು ಮಾಡ್ತೀನಿ ಅಂತ ಹೇಳಿಬಿಟ್ಟಿದ್ದಾರೆ. ಮಾಡಲೇಬೇಕು, ನಾವೆಲ್ಲರೂ ಮಾಡಬೇಕು. ಏನು ನೀವೇನು ನಮಗೇನು ಬೇರೆ ಥರ ಯಾವುದೋ ನಮಗೆ ಖಾತೆ ಮಾಡಿಕೊಟ್ಟಿಲ್ಲ, ನಮ್ಗೆ ಹಕ್ಕೇ ಇಲ್ಲ ಅಂತೇಳಿ ನೀವೇನು ಹೋರಾಟ ಮಾಡ್ತೀವಿ. ನಾವು ಕೊಟ್ಬಿಟ್ಟಿದ್ದೀವಿ ನಿಮ್ಗೆ ಹಕ್ಕನ್ನು ಅಧಿಕೃತ ಮಾಡಿಕೊಡಿ ಅಂತ ನೀವು ಕೇಳ್ತಾರೆ. ಅಧಿಕೃತನೇ ಅದು, ಆದರೆ ನಾವೇನು ಅದನ್ನು ಅನಧಿಕೃತ ಮಾಡಿಲ್ಲ. ನಿಮ್ಮದೆಲ್ಲ ಬಿ ಖಾತೆ ಮಾಡಿದ್ರೆ ಇಷ್ಟೊತ್ತು ಅಲ್ಲ, ನಿಮ್ಗೆ ಮಾರಕ್ಕೊಂದು ಸಿಗುತ್ತೆ. ಬಿ ಖಾತೆ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ, ಮಾರಕ್ಕೆ ಸಿಗುತ್ತೆ. ಆದರೆ ಲೋನು ಇನ್ನೊಂದು ಯಾವುದೂ ಸಿಗುತ್ತೆ, ಗೊತ್ತಾಯ್ತಲ್ಲ. ಇದಕ್ಕೆ ನಾವಂತೂ ಪ್ರಾಮಾಣಿಕವಾಗಿ ಬಿಸಿಲು ಜಾಸ್ತಿ ಇದೆ. ನಾನು ಎಲ್ಲರ ಎದುರಿಗೆ ನೀವೆಲ್ಲರೂ ನನ್ನ ಪ್ರಚಿತರೇ ಇದ್ದೀರಿ, ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇವರೆಲ್ಲ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಡೈಲಿ ನಾವು ಫಾಲೋ ಅಪ್ ಮಾಡಿ ಫೈಲನ್ನು ಯಾವ ಹಂತಕ್ಕೆ ತೊಗೊಂಡು ಹೋಗಿ ನಿಮಗೆ ನ್ಯಾಯ ಸಿಗುವಂತೆ ಮಾಡ್ತೀವಿ.